ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ನೀಡಿರುವಂಥದ್ದು. ಇದೀಗ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಏನಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ರದ್ದು ಮಾಡಿ ಅಂದ್ಬಿಟ್ಟು ಹೈಕೋರ್ಟಿನ ಮೊರೆ ಹೋಗಿದ್ದಾರೆ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ? ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕಾ ಬೇಡವಾ ಅನ್ನೋದನ್ನ ಒಂದಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಮ್ಮ, ಈ ದೇಶದಲ್ಲಿ, ಈ ದೇಶದ ಮಣ್ಣಿನ, ಈ ದೇಶದ ಲಾ ಪ್ರಕಾರ ಜೀವಾವಧಿ ಶಿಕ್ಷೆ ಆಗಿರೋದು ಸರಿಯಾಗಿದೆ. ಯಾಕೆಂದರೆ ಇದು ಒಂದು ಎಲ್ಲ ರಾಜಕಾರಣಿಗಳ ಮಕ್ಕಳಿಗೆ, ರಾಜಕಾರಣಿಗಳಿಗೆ ಒಂದು ಆದರ್ಶವಾಗಿದೆ. ಕಾನೂನು ಏನು ಹೇಳುತ್ತೆ ಈ ದೇಶದಲ್ಲಿ? ಯಾಕೆಂದರೆ ಸುಮ್ಮನೆ ಕಾನೂನು ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಅವರು ತಪ್ಪು ಎಸಗಿದ್ದಾರೆ ಎಂಬುದು ಗೊತ್ತಾಗ್ತಿದೆ. ಯಾರೇ ಆಗಿರಲಿ, ನಾನೇ ಆಗಿರಲಿ, ಮತ್ತೊಬ್ಬರಾಗಿರಲಿ, ಈ ದೇಶದ ಕಾನೂನನ್ನು ಮತ್ತು ಈ ದೇಶದ ನ್ಯಾಯಾಂಗವನ್ನು ನಾವು ಪ್ರತಿಯೊಬ್ಬರು ಒಪ್ಪಲೇಬೇಕು, ನಾವು ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಮುಂದೆ ಸರಿನೋ ತಪ್ಪನ್ನೋದಕ್ಕಿಂತ ಮೇಲಿಂದ ಮೇಲೆ ಕೋರ್ಟ್ಗಳು ಇದ್ದೇ ಇದೆ. ಅಲ್ಲೋಗಿ ಅವರು ಜಾಮೀನು ಪಡ್ಕೊಳ್ಬೋದು ಅಥವಾ ಅಲ್ಲಿ ಫೈಟ್ ಮಾಡ್ಬೋದು. ಒಬ್ಬ ರಾಜಕಾರಣಿಯಾಗಿ ಮತ್ತು ರಾಜಕಾರಣಿಯ ಮಕ್ಕಳು ಹೀಗಿರಬೇಕು ಅಲ್ಲ. ಈ ದೇಶದ ಒಂದು ಸಂಸತ್ತಿನ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣ. ಅಂದರೆ HD ರೇವಣ್ಣನವರ ಮಗ ಮತ್ತು ಈ ದೇಶದ ಮಾಜಿ ಪ್ರಧಾನಿಯ ಮೊಮ್ಮಗ ಮತ್ತು ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಅಣ್ಣನ ಮಗ. ಇಲ್ಲಿ ನೆನಪಿಡಬೇಕು, ನಾವು ನಮ್ಮ ತಾತ ಇರ್ಬೋದು, ನಮ್ಮಪ್ಪ ಇರ್ಬೋದು, ನಾನಿರ್ಬೋದು, ನಮ್ಮ ಚಿಕ್ಕಪ್ಪ ಇರ್ಬೋದು, ಉನ್ನತ ಸ್ಥಾನದಲ್ಲಿದ್ದಾರೆ, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಭಾವನೆನ ಇಲ್ಲಿ ಬಿಡಬೇಕು. ಪೆನ್ ಡ್ರೈವಿಂದ ಇದು ಸುದ್ದಿ ಆಗಿರ್ತಕ್ಕಂಥದ್ದು. ನಾವು 24-25ನೇ ಸಾಲಿನಲ್ಲಿ ಇಡೀ ಪ್ರಪಂಚದಾದ್ಯಂತ ಪೆನ್ ಡ್ರೈವ್ ಸುದ್ದಿ ಆಯಿತು. ಈ ಹಗರಣ ಅಲ್ಲ. ಹೆಣ್ಣುಮಕ್ಕಳನ್ನ ಇವರು ಏನು ಅಂದ್ಕೊಂಡಿದ್ದಾರೆ? ಹೆಣ್ಣುಮಕ್ಕಳು ಅಂದರೆ ಇವರು ಭೋಗದ ವಸ್ತುಗಳ, ಇವರ ಹೆಂಡತಿ, ಇವರ ತಾಯಿ, ಇವರ ತಂಗಿ, ಅತ್ತಿಗೆ, ನಾದಿನಿ ಅವರು ನೆನಪಿಗೆ ಬರಲಿಲ್ವಾ? ಹೆಣ್ಣುಮಕ್ಕಳನ್ನ ಇಷ್ಟು ಕೀಳಾಗಿ, ಸಂಭೋಗದ ವಸ್ತಾಗಿ ನೋಡ್ತಕ್ಕಂಥದ್ದು ಯಾವ ರೀತಿ ಸರಿ? ಹೆಣ್ಣುಮಕ್ಕಳು ಅಂದರೆ ಅಷ್ಟು ಕೀಳ, ಇವರು ಭೋಗದ ವಸ್ತುಗಳ. ಅದು ಅಲ್ಲದೆ ಈಗ ವಿಶೇಷ ನವದುರ್ಗಿಯರು ನವರಾತ್ರಿ ದಿನ ಒಳ್ಳೆ ಸುದ್ದಿ ಬಂದಿದೆ. ಪನಿಷ್ಮೆಂಟ್, ಶಿಕ್ಷೆ ಇದು ಸ್ವೀಕಾರ. ಯಾಕಂದರೆ ಯಾವುದೇ ಹೆಣ್ಣನ್ನಾಗಲಿ ಭೋಗದ ವಸ್ತು ಅಲ್ಲ. ನನ್ನ ತಾಯಿ ಅನ್ನೋ ಭಾವನೆ ಬರಬೇಕು, ನನ್ನ ತಂಗಿ, ನನ್ನ ಒಡ ಹುಟ್ಟಿದ ಅಕ್ಕ, ನನ್ನ ಹೆಂಡತಿ, ನನ್ನ ಅಕ್ಕಪಕ್ಕದವರು, ನನ್ನ ಬಂಧು ಬಳಗ ಹೆಣ್ಣು ಅನ್ನೋ ಭಾವನೆ ಬರೋ ತನಕ ಈ ಥರ ಅತ್ಯಾಚಾರಗಳು ಈಗ ಏನಾಗಿದೆ? ಈಗ ಒಬ್ಬ ಮಾಡ್ದಂಥ ಪ್ರತಿಯೊಬ್ಬರು ದಿನನಿತ್ಯ ನಾವು ನೋಡ್ತಾ ಇದ್ರೆ 11 ವರ್ಷದ ಹೆಣ್ಮಕ್ಳಮ್ಮ, 5 ವರ್ಷದ ಹೆಣ್ಮಕ್ಳು. ಈಗ ನಾವೆಲ್ಲ ನಿನ್ನೆ ನೋಡಿದಂಥ ಯೂಟ್ಯೂಬಲ್ಲಿ 2 ವರ್ಷದ ಹೆಣ್ಮಗುಗೆ ಮೇಲೆ ಅತ್ಯಾಚಾರ ನಡೆದಿದೆ. ಅಲ್ಲ, ನಮ್ಮ ಸಂಸ್ಕೃತಿನ ಯಾಕೆ ಇಷ್ಟು ತುಚ್ಛವಾಗಿ ಕಾಣ್ತಾ ಇದ್ದಾರೆ? ಅಂದರೆ ನಮ್ಮ ದೇಶದಲ್ಲಿ ನಿಜವಾದ ನೈತಿಕ ಮಟ್ಟ ದಿನದಿಂದ ದಿನಕ್ಕೆ ರಾಜ್ಯದಲ್ಲಾಗಲಿ, ಕೇಂದ್ರದಲ್ಲಾಗಲಿ ಮತ್ತು ಹೊರ ದೇಶದಲ್ಲಾಗಲಿ ಕುಸಿತ ಬರ್ತಿದೆ. ನಾವೇನು ಮಾಡಬೇಕು? ನೈತಿಕ ಶಿಕ್ಷಣ ಮತ್ತು ನೈತಿಕತೆಯ ಮತ್ತು ಬೌದ್ಧ ಶಿಕ್ಷಣ ನಾವು ಕೊಡಬೇಕು. ಕೊಟ್ಟಾಗ ಈ ರೀತಿಯ ಅನಾಚಾರಗಳು, ಅತ್ಯಾಚಾರಗಳು ಕಡಿಮೆ ಆಗ್ಬಹುದೇನೋ. ಈಗ ಹೈಕೋರ್ಟ್ ಅಲ್ಲಿ ಅಪೀಲ್ ಹಾಕಿದ್ದಾರೆ, ಅಂದ್ರೆ ಶಿಕ್ಷೆನ ವಜಾ ಮಾಡಿ ಅಂತ. ಏನ್ ಹೇಳ್ತೀರಾ ಸರ್? ಇದು ಶಿಕ್ಷೆ ಕೊಡಬೇಕಾ ಬೇಡವಾ ಅಂತ? ಓಕೆ ನೋಡಿ, ಈಗ ಕೆಳ ಕೋರ್ಟ್ ಈಗ ತೀರ್ಪು ಕೊಟ್ಟಿದೆ. ಇದಕ್ಕೆ ನಾವು ಹೈಕೋರ್ಟಿಗೆ ಅವರು ಹೋಗಿದ್ದಾರೆ. ಹೈಕೋರ್ಟು ಪರಾಮರ್ಶೆ ಮಾಡುತ್ತೆ. ಇದು ಸರಿನೋ ತಪ್ಪೋ, ನಿಜವಾಗ್ಲೂ ನಡೆದಿದೆಯಾ ಇಲ್ವಾ? ಇಲ್ಲಿ ಪೆನ್ ಡ್ರೈವ್ ಮಾಡಿದಂಥವ್ರು, ಪೆನ್ ಡ್ರೈವ್ ಮಾಡಿಸ್ತಂಥವ್ರು ಮತ್ತು ಅವರ ಕಾಲಿನ ಚಾಲಕ, ಅವನದು ಏನನ್ನೋದು ಇಲ್ಲಿವರೆಗೂ ನಮಗೆ ಸುದ್ದಿ ಬರ್ತಿಲ್ಲ.
ಅವರ ಕಾರು ಚಾಲಕ ಪರ್ಸನಲ್ ಆಗಿದ್ದವನು. ಅದು ಸತ್ಯನೋ ಅಸತ್ಯನೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥ ಮಾಧ್ಯಮಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ, ಪತ್ರಿಕಾ ಮುಖಾಂತರ ಗೊತ್ತಾಗ್ತಿದೆ. ಆದರೆ ಇಲ್ಲಿ ಏನು ನಡೆದಿದೆ ಅನ್ನೋದು ಹೈಕೋರ್ಟು, ಯಾಕೆಂದರೆ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಪರಾಮರ್ಶೆ ಮಾಡಿ ಸರಿನೋ ತಪ್ಪೋ ಅನ್ನೋ ತೀರ್ಪು ಬರೋ ತನಕ ನಾವೆಲ್ಲರೂ ಕುತೂಹಲದಿಂದ ಕಾಯ್ಬೇಕು. ಹೌದಮ್ಮ, ಇಲ್ಲಿ ಏನಂದ್ರೆ ರಾಜಕೀಯದಲ್ಲಿ ಪ್ರತಿಯೊಬ್ರು ಯಾರೇ ಆಗಲಿ ರಾಜಕೀಯದಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ, ತಮ್ಮ ಸ್ಥಾನವನ್ನು ಭದ್ರಗೊಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ತಾನು ಬೆಳಿಬೇಕಂದ್ರೆ ರಾಜಕೀಯದಲ್ಲಿ ಹೀಗಲ್ಲ. ರಾಜ ಮಹಾರಾಜ ಕಾಲದಿಂದನಿರ್ಬೋದು, ದೇವಾನುದೇವತೆಗಳಿರ್ಬೋದು, ಈ ಭೂಮಿ ಹುಟ್ಟಿದಾಗಿಂದ ಸೃಷ್ಟಿಯಾಗಿರೋದ್ರಿ ಆದಾಗಿಂದ ಇಲ್ಲಿಯ ತನಕ ಯಾರೇ ಆಗಲಿ ಸ್ವಪ್ರತಿಷ್ಠೆ, ಸ್ವ ಬೆಳವಣಿಗೆ, ಇದಕ್ಕೋಸ್ಕರ ಸಮಯ ಸಾಧಕತನ ಇಲ್ಲಿ ಕೆಲಸ ಮಾಡುತ್ತೆ. ಮತ್ತು ನಾನೇ ಬದುಕಬೇಕು, ನನ್ನಲ್ಲೇ ಇದು ಆಡಳಿತ ಇರಬೇಕು, ನಾನೇ ಪವರ್ಫುಲ್ ಮನುಷ್ಯ ಆಗಬೇಕಂದ್ರೆ ಈ ರೀತಿಯ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಾಂದರೆ ರಾಜಕಾರಣಿಗಳು, ರಾಜಕೀಯ ಪ್ರಭಾವ ವ್ಯಕ್ತಿಗಳು ಅನ್ಸ್ಕೊಳ್ಳೋದಿಕ್ಕಾಗಲ್ಲ. ಉತ್ತಮರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಉದಾಹರಣೆ ವಾಜಪೇಯಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ನಮ್ಮ ಕಡಿದಾಳ್ ಮಂಜಪ್ಪ ಇರ್ಬೋದು, ಕೆಂಗಲ್ ಹನುಮಂತಯ್ಯ ಆಗಿರ್ಬೋದು, ನಮ್ಮ ರಾಜ್ಯದಿಂದ ತಗೊಂಡಾಗ. ಆದರೆ ರಾಜಕೀಯದಲ್ಲಿ ಈಗ ಏನಾಗ್ತಿದೆ, ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಕುಟುಂಬ ರಾಜಕೀಯದಿಂದ ಇದರಿಂದ ಹೊರ ಬರಬೇಕು, ವಿದ್ಯಾವಂತರಾಗಿರ್ಬೇಕು, ಯುವಕರು ಜಾಗೃತಿ ಮೂಡಿಸ್ಬೇಕು. ಯುವಕರಲ್ಲಿ ನಾವು ನೈತಿಕ ಗುಣಮಟ್ಟ, ನೈತಿಕ ಶಿಕ್ಷಣ ಕೊಟ್ಟಾಗ ಅಲ್ಪ ಪ್ರಮಾಣದಲ್ಲಾದ್ರೂ ಕಡಿಮೆ ಆಗ್ಬೋದನ್ನೋ ನನ್ನ ಒಂದು ಭಾವನೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಂದ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಿದಾರ. ಇದು ಮೇಲ್ನೋಟಕ್ಕೆ ಹೌದು, ಇದು ಬೇಕಂತಾನೆ ಮಾಡಿರ್ತಕ್ಕಂಥದ್ದಂತ ನಮಗೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ದೇಶದ ಪ್ರಧಾನಿ ಈಗ NDA ಗೌರ್ಮೆಂಟ್ನಲ್ಲಿ ಇದು ಮೋದಿ ಸರ್ಕಾರದಲ್ಲಿ ಅವರ ಮಗನು ಮಂತ್ರಿ ಆಗಿದ್ದಾರೆ. ಇವ್ರಿಗೂ ಮೋದಿಜಿಗೂ ಇವ್ರಿಗೂ ಸಂಬಂಧ ಬೆಳೀತಿದೆ. ಯಾಕೆಂದರೆ ಮೋದಿಜಿಯವರ ನೇತೃತ್ವದ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ, ಒಳ್ಳೆ ವಿಶ್ವದಲ್ಲಿ ಒಳ್ಳೆ ಹೆಸರು ಬರ್ತಿದೆ. ಆದ್ದರಿಂದ ಇದನ್ನ HD ದೇವೇಗೌಡರು, ನಮ್ಮ ಮಾಜಿ ಪ್ರಧಾನಿಯವರು, ಅವರ ಕಾರ್ಯಕ್ರಮಗಳನ್ನು ಶ್ಲಾಘಿಸಿ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಒಕ್ಕಲಿಗರ ಮುಖಂಡರಾಗಿದ್ದಾರೆ. ಇದನ್ನ ತಡೆಗಟ್ಟಬೇಕು, ಇವರು ಮೊಮ್ಮಕ್ಕಳ ಖ್ಯಾತಿಯನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಪೆನ್ ಡ್ರೈವ್ ಕೆಲಸ ಮಾಡಿರ್ಬೋದು. ಅದು ನಮಗೆ ಗೊತ್ತಿಲ್ಲ. ಸಂಪೂರ್ಣ ಹೈಕೋರ್ಟ್ ಪರಾಮರ್ಶೆ ಮಾಡುತ್ತೆ. ಜೊತೆಗೆ ಅಲ್ಲೂ ಏನನ್ನ ಇದೇ ರೀತಿ ಶಿಕ್ಷಣ ಎತ್ತಿ ಹಿಡಿದ್ರೆ ಕೇಂದ್ರ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟೇ ಲಾಸ್ಟ್, ಅಲ್ಲಿ ಹೋಗ್ಬೋದು. ಇಲ್ಲಿ ಇವ್ರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಯಾಕಂದರೆ ದುಡ್ಡಿದೆ, ಪ್ರಭಾವಿ ವ್ಯಕ್ತಿಗಳು, ಅಲ್ಲಿ ವಾದ ವಿವಾದ ನಡೆಸ್ಬೋದು. ಅಲ್ಲೂ ಶಿಕ್ಷೆ ಬಂದರೆ ಶಿಕ್ಷೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಆದರೆ ಕಳಂಕ ಒಂದು ಸಲ ಬಂದಮೇಲೆ ಅದನ್ನ ತೊಡೆದಾಕೋದು ಬಹಳ ಕಷ್ಟ. ಇದು ಬೇಕಂತಾನೆ ಮಾಡಿರ್ತಕ್ಕಂಥ ಕೃತ್ಯ ಅಂತ ನಮ್ಗೆ ಅನ್ಸುತ್ತೆ. ಕಾನೂನು ಹೌದು, ಯಾಕಂದ್ರೆ ಆಗ ಇಲ್ಲಿ NDA ಜೊತೆಗೆ JDS ಮೈತ್ರಿ ಮಾಡ್ಕೊಂಡಿತ್ತು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ಎಲ್ಲಿ ಕೇಂದ್ರಕ್ಕೆ ಕರ್ನಾಟಕದಿಂದ ಹೆಚ್ಚು ಇವರು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಸ್ಥಾನ ಬರ್ಬೋದನ್ನೋ ಉದ್ದೇಶದಿಂದ ಮತ್ತು NDA ಮತ್ತು JDS ಮಾನ ಮರ್ಯಾದೆನ ಬೀದಿಲಿ ಹರಾಜಾಕ್ಬೇಕನ್ನೋ ಉದ್ದೇಶದಿಂದ ಪೆನ್ ಡ್ರೈವ್ ಸೃಷ್ಟಿ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ನಾನು ಹೇಳಿದೆ, ಇಲ್ಲಿ ಪವರ್ ಬೇಕು, ಅಧಿಕಾರ ಬೇಕು. ಅದಕ್ಕೆ ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ. ಹಿಂದಿನ ನಮ್ಮ ರಾಜಕಾರಣಿಗಳು ಅವರ ಹೆಸರನ್ನು ಮತ್ತೆ ಒಕ್ಕಲಿಗರ ಒಗ್ಗಟ್ಟನ್ನು ಮುರಿಯೋದಕ್ಕೋಸ್ಕರ, ಜೊತೆಗೆ HD ದೇವೇಗೌಡರ ಕುಟುಂಬಕ್ಕೆ ಕಳಂಕ ಬರಬೇಕನ್ನೋ ಮತ್ತೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗಿದ್ರು, JDS ಅಭ್ಯರ್ಥಿ ಹಾಸನ ಡಿಸ್ಟಿಕ್ಕಿಂದ. ಸೊ ಅವ್ರನ್ನ ಸೋಲಿಸ್ಬೇಕು. ಜೊತೆಗೆ BJP JDS ಅನ್ನು ಮೈತ್ರಿಯನ್ನು ಮುರಿಬೇಕು, ಇವರಿಗೆ ಕಳಂಕ ಬರಬೇಕು. ಕರ್ನಾಟಕದಿಂದ ಕಾಂಗ್ರೆಸ್ ಅತಿ ಸ್ಥಾನ ಪಡಿಬೇಕು ಅನ್ನೋ ಒಂದು ಕುತಂತ್ರದಿಂದ ಈ ರೀತಿ ಸಂಭವಿಸಿರಬಹುದು.
ಆದರೆ ನಾನು ಒಬ್ಬ ನ್ಯಾಯವಾದಿ ಅಲ್ಲ. ನ್ಯಾಯವಾದಿ ಮತ್ತು ನ್ಯಾಯಾಧೀಶರು ಪರಾಮರ್ಶೆ ಮಾಡ್ತಾರೆ. ಪ್ರಾಮಾಣಿಕವಾಗಿ ಪರಾಮರ್ಶೆ ಮಾಡಿದಾಗ ನ್ಯಾಯ ಬಂದೇ ಬರುತ್ತೆ. ಆದರೆ ಕಾಲ ಮಿಂಚೋಗಿರುತ್ತೆ. ಕಳ್ಕೊಂಡಿರ್ತಕ್ಕಂಥ ಮಾನ ಮರ್ಯಾದೆ, ಕುಟುಂಬಕ್ಕಾಗಿರ್ತಕ್ಕಂಥ ಮರ್ಯಾದೆ ಕೊಡೋರು ಯಾರು? ಆತ ನಿರಪರಾಧಿ ಆದಾಗ ಆತ ಅನುಭವಿಸಿರ್ತಕ್ಕಂಥ ಮಾನಸಿಕ ಹಿಂಸೆ ಮತ್ತು JDS BJPಗಾದಂಥ ನಷ್ಟ ಮತ್ತು ಒಕ್ಕಲಿಗ ದೇವೇಗೌಡರಿಗಾಗಿರ್ತಕ್ಕಂಥ ಅವಮಾನ, ಇದನ್ನು ಕೊಡೋರು ಯಾರು? ತುಂಬಿಸಿ ಕೊಡೋರು ಯಾರು? ಪ್ರತಿಯೊಬ್ಬ ವ್ಯಕ್ತಿಗಳು, ಯುವ ಜನತೆ ಇದನ್ನು ಚಿಂತನೆ ಮಾಡಬೇಕು, ಚಿಂತನೆ ಮಾಡಿ ಖಂಡಿಸಬೇಕು. ನಡೆದಿದೆಯೋ ನಡೆದಿಲ್ವೋ? ಯಾಕಂದರೆ ಇಲ್ಲಿ ಯಾರು ಸ್ವಚ್ಛ ಭರಿತ ರಾಜಕೀಯ ನಡೆಸ್ತಾ ಇಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಹೇಳಿಕೆಗೋಸ್ಕರ ತಮ್ಮನ್ನು ತಾವು ಕಾಪಾಡ್ಕೊಳ್ಬೇಕು, ತಾವು ಅಧಿಕಾರದಲ್ಲಿ ಇರಬೇಕಂತ ಈ ರೀತಿಯ ತಂತ್ರಗಳು ನಡೀತಾನೇ ಇರುತ್ತೆ. ದಿನಕ್ಕೆ ಇದು ಕಡಿಮೆ ಆಗಲ್ಲ. ಕಡಿಮೆ ಆಗಬೇಕಂದ್ರೆ ಯುವ ಜನತೆ ಒಗ್ಗಟ್ಟಾಗಬೇಕು, ಪರಾಮರ್ಶೆ ಮಾಡಬೇಕು, ವಿವೇಕ ಉಪಯೋಗಿಸಿದಾಗ ಮಾತ್ರ ಸತ್ಯ ಹೊರ ಬರುತ್ತೆ. ಯಾರಿಗೆ ಅನ್ಯಾಯ ಆಗಿದ್ರು ನ್ಯಾಯ ಸಿಗಿರುತ್ತೆ. ನಿಮ್ಮ ಪ್ರಕಾರ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗ್ಬೇಕಾ ಬೇಡ? ಯಾಕಂದ್ರೆ ನಾನು ನೋಡಿಲ್ಲಮ್ಮ. ಅಂತೆ ಕಂತೆ ಮತ್ತೆ ಈಗ ಏನಾಗುತ್ತೆ, ಟೆಕ್ನಾಲಜಿ ಬಹಳ ಫಾಸ್ಟ್ ಇರೋದ್ರಿಂದ ಮಾಡಿಲ್ಲ ಅಂದ್ರು ಮಾಡಿದಾನೆ ಅನ್ನೋ ಹಾಗೆ ಈಗ ಕಂಪ್ಯೂಟರ್ಗಳು ಬಂದಿದೆ, ತಂತ್ರಜ್ಞಾನ ಅಷ್ಟಿದೆ, ಮತ್ತೆ ಕೃತಕ ಬುದ್ಧಿಮತ್ತೆ ಬಂದಿದೆ. ಹೇಗ್ ಬೇಕಾದ್ರೂ ಕ್ರಿಯೇಟಿವ್ ಮಾಡ್ಬೋದು. ಅವ್ನು ಮಾಡಿಲ್ಲ ಅಂದ್ರೆ ಮಾಡಿದಾನೆ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ನೋ ಹಾಗೆ ಸೃಷ್ಟಿ ಮಾಡ್ತಕ್ಕಂಥ ಪೆನ್ ಡ್ರೈವ್ಗಳು, ತಂತ್ರಜ್ಞಾನ ಆ ಮಟ್ಟಕ್ಕೆ ಬಂದಿದೆ. ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಒಂದು ಅರ್ಥ ಆಗ್ತಿಲ್ಲ. ಗೊಂದಲದಲ್ಲಿ ನಾವು ಮುಳುಗಿದ್ದೀವಿ. ಆದರೆ ನಿಜವಾದ ಆತ ತಪ್ಪು ಮಾಡಿದರೆ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡಲೇಬೇಕು. ಮಾಡಿಲ್ಲ ಅಂದರೆ ಆತನ್ನ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಬೆಳೀತಕ್ಕಂಥ ಸಸಿ, ಅದು ಬೆಳೀತಕ್ಕಂಥ ಸಸಿ, ಆ ಬೆಳೀತಕ್ಕಂಥ ಸಸಿನ ನಾವು ನಾಶ ಮಾಡಕ್ಕೆ ಹೋಗ್ಬಾರ್ದು. ಯಾಕೆಂದರೆ ರಾಜಕಾರಣಿಗಳು ಯೋಚನೆ ಮಾಡಬೇಕು, ನನಗೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನನ್ನ ಮಕ್ಕಳಿಗೂ ಇದು ಪರಿಸ್ಥಿತಿ ಬರುತ್ತೆ ಅಂತ. ಕರ್ಮ ಯಾರನ್ನೂ ಬಿಡಲ್ಲ. ಈ ನವದುರ್ಗಿಯರು ನವರಾತ್ರಿ ದಿನ ಶಕ್ತಿ ಅನ್ನೋದು ಸತ್ಯವಾಗಿದ್ರೆ ತಪ್ಪು ಮಾಡಿದವನು ನೀರು ಕುಡಿಲೇಬೇಕು. ಉಪ್ಪಿನ ಮೇಲೆ ಹೇಗೆ ನೀರು ಕುಡಿಬೇಕು ಆ ಕುಡಿಲೇಬೇಕು. ಆದರೆ ಅವ್ರು ಮಾಡಿಲ್ಲ ಅನ್ನೋ ಭಾವನೆ ನನ್ನಲ್ಲಿದೆ. ಮಾಡದೇ ಇರಲಿ, ಅವ್ರಿಗೆ ಶಿಕ್ಷೆ ಆಗದೆ ಇರಲಿ ಅಂತ ನಾನು ಭಾವಿಸ್ತೇನೆ. ಸತ್ಯ ಏನಿದ್ರು ಸತ್ಯನೇ, ಕಾಯ್ದು ನೋಡಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ. ಒಂದಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಪಾಸಿಟಿವ್ ಆಗು ಮಾತಾಡ್ತಾ ಇದ್ದಾರೆ, ಒಂದಷ್ಟು ಜನ ನೆಗೆಟಿವ್ ಆಗು ಮಾತಾಡ್ತಾ ಇದ್ದಾರೆ. ಇಂಥ ರಾಜಕೀಯ ವ್ಯಕ್ತಿಗಳು ಮತ್ತೆ ರಾಜಕೀಯದಲ್ಲಿ ಬರೋದು ಬೇಡ ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಪ್ರೂಫ್ ಏನಿದೆ ನಿಮ್ಮ ಹತ್ರ, ಹೀಗೂ ಕೂಡ ಕೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.